ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಏಕಿ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ವಿಡಿಯೋನ ಮಾಡಾಕ್ತೀನಿ ರೀ. ಸೊ ಸ್ಮಾಲ್ ಟ್ರಿಪ್ಪಿಗೆ ಹೊಂಟಿದ್ದೀವಿ, 1 ಡೇ ಟ್ರಿಪ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದರಲ್ಲೇ ತೋರಿಸ್ತೀನಿ. ಇವಾಗ ಹೆಚ್ಚು ಮಾತಾಡೋಕ್ಕಾಗಂಗಿಲ್ಲ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದ್ರಿ. ನೋಡ್ರಿ ನಂದು ಔಟ್ಫಿಟ್ ಇದು ಬಂದು ಎಲ್ಲ ಆಮೇಲೆ ಸಿಗ್ತೀನಿ ರೀ. ಇವ್ರು ಯಾರಪ್ಪ ಹೊಸಬ್ರು ಈಕಿ ವ್ಲಾಗ್ ಒಳಗೆ ಕಾಣಿಸ್ಕೊಳಕ್ತಾರಲ್ಲ ಅಂತ ನೀವು ಅನ್ಕೋತಿರ್ಬೋದು. ಯಾರಂತ ಎಲ್ಲ ಡೀಟೇಲ್ಸ್ ಹೇಳ್ತೀನಿ ನಾನು. ನಮ್ಮ ಆರ್ಯ ಸ್ಕೂಲ್ ಕ್ಲಾಸ್ಮೇಟ್ಸಿನ ಮಾಮ್ಸ್ ರೀ ಇವ್ರು ಎಲ್ರಿಗೂ. ಈಗ ನಮ್ಮ ಮಗ ಆರ್ಯ ಅದಾನಲ್ಲ, ಅವನ ಫ್ರೆಂಡ್ಸ್ನ ಮಮ್ಮೀಸ್ ಎಲ್ಲರೂ ಮಮ್ಮಿಗಳ್ರಿ. ಮತ್ತು ಅವ್ರು ಹೆಂಗೆ ಪರಿಚಯ ಆದರು ಅಂತ ಹೇಳ್ತೀನಿ ನಾನು ನಿಮ್ಗೆ. ಯಾವುದಾದ್ರೂ ಸ್ಕೂಲ್ ಒಳಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಇಲ್ಲ ಯಾವ್ದಾದ್ರು ಫಂಕ್ಷನ್ ಇತ್ತು, ಯಾವಾಗಾದರೂ ಒಂದು ಸಲ ನಾ ಹೋಗ್ತಿದ್ದೆ ರೀ. ಬಟ್ ನಮ್ಮ ಆರ್ಯನ ಸ್ಕೂಲ್ ಒಳಗೆ ಡ್ಯಾನ್ಸ್ ಪ್ರೋಗ್ರಾಮ ಗ್ಯಾದರಿಂಗ್ ಇತ್ತು ರೀ. ಅವಾಗ ಡ್ಯಾನ್ಸ್ ಒಳಗೆ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಪೇರೆಂಟ್ಸ್ ಡ್ಯಾನ್ಸ್ ಒಂದಿತ್ತು. ಅದರಲ್ಲಿ ನಂಗೆ ಪರಿಚಯ ಆಗಿದ್ದ ಇವರೆಲ್ಲರೂ ನಂಗೆ ಪರಿಚಯ ಆಗಿದ್ರಿ. ಡ್ಯಾನ್ಸ್ ಒಳಗೆ ಇದ್ದವ್ರ ರೀ ಇವರೆಲ್ಲರೂ. ಏನೋ ಗೊತ್ತಿಲ್ಲ, ಅಪರೂಪದ ಗೆಳೆತನ ಅಂತಲೇ ಹೇಳ್ಬೋದು. ಭಾಳ ದಿನದ ನಂತರ ಈಗೆಲ್ಲ ಮುಗೀತು. ಫ್ರೆಂಡ್ಸ್ ಎಲ್ಲರಿಗೂ, ಕಾಲೇಜ್ ಫ್ರೆಂಡ್ಸ್ ಆಗಲಿ, ಸ್ಕೂಲ್ ಫ್ರೆಂಡ್ಸ್ ಆಗಲಿ, ಎಲ್ಲರೂ ಕಳ್ಕೊಂಡೆ ಅನ್ನೋ ಟೈಮಕ್ಕೆ ಇವರ ಒಂದು ಏನಂತ ಹೇಳಿ ಸಾಕಾಗಂಗಿಲ್ಲ, ಎಷ್ಟು ಹೇಳಿದ್ರು ಅಂಥ ಗೆಳೆತನ ರೀ. ಅಪರೂಪಕ್ಕೆ ಸಿಕ್ಕಿರೋ ಗೆಳೆತನ ನಮ್ದು. ನಾ ಭಾಳ ಅಂದ್ರೆ ಲಕ್ಕಿ ಅದೇನು. ಒಂದೊಂದು ಫ್ರೆಂಡ್ಶಿಪ್ ಒಳಗೊಂದು ಹೊರಗೊಂದು ಇರ್ತಾರೆ. ಬಟ್ ಇವ್ರು ಹಾಗಿಲ್ಲ, ಡೈರೆಕ್ಟ್ಲಿ ಪ್ರೀತಿಯಿಂದನೇ ಇರ್ತಾರೆ. ಭಾಳ ಅಂದ್ರೆ ಭಾಳ ಲಕ್ಕಿ ಅದೇನು ರೀ ನಾನು ಇವ್ರಿಗೆ ಪಡ್ಯಾಕಂತೇಳಿ. ಅಪರೂಪದ ಗೆಳೆತನ ಐತ್ರಿ ನಂದಿದ. ಭಾಳ ದಿನದ ನಂತರ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ರು. ಅದೇ ರೀತಿ ಅಷ್ಟು ಚಲೋನೂ ಅದಾರ. ಥ್ಯಾಂಕ್ಸ್ ಗಾಡ್ ಅಂತಲೇ ಹೇಳ್ಬೋದು ನಾನು ದೇವ್ರಿಗೆ. ಯಾಕಂದ್ರೆ ಅಷ್ಟು ಪ್ರೀತಿ ಕೊಡ್ತಾರೆ ಇವರೆಲ್ಲರೂ ನನಗೆ. ನೋಡ್ಕೊಂಬಂದ್ರಲ್ಲ, ನಾವು ಎಲ್ಲಪ್ಪ ಹೋಗೇವಿ ಅಂತಂದ್ರೆ 1 ಡೇ ಟ್ರಿಪ್ಪಿಗನ ಹೋಗಿದ್ರಿ ನಾವು. ಮಕ್ಕಳನ್ನೆಲ್ಲ ಕರ್ಕೊಂಡು, ಆಮೇಲೆ ಫ್ರೆಂಡ್ಸ್ ಎಲ್ಲ ಕೂಡಿ ಹುಬ್ಳಿಗೆ ಹೋಗಿದ್ದು ರೀ ನಾವು. ಉತ್ಸವ್ ರಾಕ್ ಗಾರ್ಡನ್ ಅಂತ ನೀವು ಗೂಗಲ್ ಒಳಗೆ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಹೋಗಿದ್ದು ರೀ ನಾವು. ಮಸ್ತ್ ಇತ್ತು, ಎಕ್ಸ್ಪೀರಿಯನ್ಸ್ ಮಾತ್ರ ಚಲೋ ಐತ್ರಿ. ಮತ್ತು ಇದು ನೋಡ್ರಿ ರೂಮ್ ಬುಕ್ ಮಾಡಿದ್ದು ನಾವು. ಮತ್ತು ಇದು ನಮಗೆ ಸಾಲಿಲ್ಲ ಅಂಥೇಳಿ ಇನ್ನೊಂದು ಬೇರೆನೂ ಬುಕ್ ಮಾಡಿದ್ವಿ. ಬಿಕಾಸ್ ಹುಡುಗರೆಲ್ಲ ಕಂಫರ್ಟಬಲ್ ಆಗಿರಬೇಕಲ್ಲ, ಅದಕ್ಕೋಸ್ಕರ ಭಾಳ ಎಂಜಾಯ್ ಮಾಡಿದ್ದು ರೀ ನಾವು. ಭಾಳ ದಿನದ ನಂತರನ ಅಂತ ಹೇಳ್ಬೋದು ಫ್ರೆಂಡ್ಸ್ ಜೊತೆ ಹೋಗಿದ್ದು ಹೊರಗಡೆ. ರೀಸೆಂಟ್ಲಿ ಅಂತ ಇಲ್ಲ, 4-5 ಇಯರ್ಸ್ ಆಯಿತು ನಾ ಎಲ್ಲೂ ಹೋಗಿರಲಿಲ್ಲ. ಈಗ ಸಡನ್ಲಿ ಹೋದ್ನಲ್ಲ, ಭಾಳ ಖುಷಿ ಆಯಿತು. ಬಿಕಾಸ್ ಈ ರೀತಿ ಫ್ರೆಂಡ್ಸ್ ಆಗಲಿ, ಓಡಾಡೋದಾಗಲಿ, ಟ್ರಿಪ್ ಆಗಲಿ ಲೈಫ್ ಒಳಗೆ ಇರ್ಬೇಕು ರೀ. ಯಾಕಂದ್ರೆ ಹೌಸ್ ವೈಫ್ಗಳ್ಗೆ ನಿಮ್ಗೆ ಗೊತ್ತಿರುತ್ತೆ, ಮನೆ ಕೆಲಸ ಇದಷ್ಟ ಅವ್ರ ಲೈಫ್ ಆಗಿರುತ್ತೆ ಮನೆಯೊಳಗಿದ್ದು. ಮತ್ತು ಈ ರೀತಿ ಫ್ರೆಂಡ್ಸ್ ಇದ್ರಂದ್ರೆ ಟ್ರಿಪ್ಪು ಆಗಲಿ, ಹೋಗೋದಾಗಲಿ, ಮಕ್ಕಳಾಗಲಿ, ಆಮೇಲೆ ಕಷ್ಟ ಸುಖ ಹಂಚ್ಕೊಳ್ಳೋದಾಗಲಿ ಎಲ್ಲ ಇರುತ್ತಲ್ಲ, ಅದು ಒಂಥರ ಖುಷಿನ ಇವ್ರು ಪಡ್ಕೊಂಡಿದ್ದಂತೂ ನಾ ಭಾಳ ಖುಷಿಲೇ ಅದೇನು ರೀ. ಅದೇ ರೀತಿ ಇದು ನೋಡ್ರಿ, ಇನ್ನೊಂದು ರೂಮ್ ಬುಕ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ. ಸೊ ಇದೊಂದು ರೂಮ್ ಬುಕ್ ಮಾಡಿದ್ವಿ. ನೇಚರ್ ಅಂತೂ ಚೆನ್ನಾಗಿತ್ತು. ನನಗಂತೂ ಆಸೆ ಇತ್ತು ಹೋಗೋದು. ಅದೇ ರೀತಿ ಅವರು ಪ್ಲೇಸ್ ಹೇಳಿದ್ರು, ಹೀಗಾಗಿ ನಾವು ಹೋಗಿದ್ದು ರೀ. ಆಮೇಲೆ ರೆಡಿ ಆಗಿಬಿಟ್ಟು ಹೊರಟು ರೀ ನಾವು ಊಟಕ್ಕೆ ಅಂಥೇಳಿ. ಊಟನೂ ಚಲೋ ಇತ್ತು. ಎಲ್ಲ ಉತ್ತರ ಕರ್ನಾಟಕ ಶೈಲಿ ಒಳಗೆ ಊಟ ಕೊಟ್ಟಿದ್ದರು. ಆಮೇಲೆ ನೆಕ್ಸ್ಟ್ ಊಟ ಎಲ್ಲ ಮಾಡಿಕೊಂಡು ಫಸ್ಟ್ ವೆಲ್ಕಮ್ ಡ್ರಿಂಕ್ಸ್ ಅಂತ ಕೊಟ್ಟೆ ರೀ. ಬಟ್ ಅಷ್ಟೊಂದೇನು ನಮಗೆ ಸರಿ ಅನ್ನಿಸ್ಲಿಲ್ಲ. ಸ್ವಲ್ಪ ವಾಮಿಟ ಬಂದಂಗೆ ಆಯ್ತು ರೀ. ಹುಡುಗರಿಗಂತೂ ಫುಲ್ ಹೊಟ್ಟೆನ ಕೆಟ್ಟು ಬಿಡ್ತು. ಹೀಗಾಗಿ ನಮಗಂತೂ ವೆಲ್ಕಮ್ ಡ್ರಿಂಕ್ಸ್ ಅಷ್ಟೊಂದು ಇಷ್ಟ ಆಗಿಲ್ಲ, ಪ್ಯೂರ್ ಅಂತೂ ಇದ್ದಿರಲಿಲ್ಲ. ಮತ್ತು ಊಟನೂ ಹೇಳಿದ್ನಲ್ಲ ಆಲ್ರೆಡಿ, ಉತ್ತರ ಕರ್ನಾಟಕ ಶೈಲಿ ಒಳಗೆ ಊಟ ಇತ್ತು ಅಂಥೇಳಿ. ಊಟನೂ ಸ್ವಲ್ಪ ಓಕೆ ಅಂತಲೇ ಇತ್ತು, ಅಷ್ಟೊಂದೇನು ಟೇಸ್ಟ್ ಇರಲಿಲ್ಲ. ಅದು ಬಿಟ್ರೆ ಇಲ್ಲಿ ನೋಡೋಕೆ ಬೆಳಗ್ಗೆ ಬಂದು ಸಂಜೆಗೆ ಹೋಗೋರ ಜನ ಹೆಚ್ಚು ಬರ್ತಾರೆ ರೀ. ಸ್ಟೇ ಅಂತ ಹೇಳಿ ಯಾರು ಹೆಚ್ಚು ಹೋಗಂಗಿಲ್ಲ ಅಂತ ಅನ್ಸುತ್ತೆ ನಮಗೆ.
ಯಾಕಂದ್ರೆ ನಾವು ಹೋಗಿರೋ ಟೈಮ್ ಒಳಗೆ ಒಂದು 2 ಫ್ಯಾಮ್ಲಿ ಬಿಟ್ಟರೆ ಮತ್ತು ಯಾರೂ ಇರಲಿಲ್ಲ, ನಮ್ಗಷ್ಟು ಬಿಟ್ಟರೆ. ಮತ್ತು ಬೆಳಗಿಂದ ಸಾಯಂಕಾಲದವರೆಗೂ ನೋಡಕ್ಕಂಥೇಳಿ ಬಂದಿದ್ದ ಜನ ಇತ್ತು. ಮತ್ತು ಬಿಟ್ಟರೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಚಲೋ ಐತ್ರಿ. ಮಕ್ಕಳಂತೂ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿದ್ರು. ಅಂಥದ್ರೊಳಗೆ ಇವ್ರು ನೋಡ್ರಿ ದಿವ್ಯಾ ಅಕ್ಕ ಅಂಥೇಳಿ, ಇವರು ಇಷ್ಟು ಎಂಜಾಯ್ ಅದಾರಲ್ಲ, ಒಟ್ಟು ಮನಸ್ಸೊಳಗೆ ಭೇದ ಭಾವ ಅನ್ನೋದು ಏನೇನೂ ಇಲ್ಲ. ಭಾಳ ಎಂಜಾಯ್ ಆಗಿ ಇರ್ತಾರೆ ರೀ ನಮ್ಮ ಜೊತೆ, ಮತ್ತು ಪ್ರೀತಿಯಿಂದನೂ ಇರ್ತಾರೆ. ಇಷ್ಟ ಹಚ್ಕೊಂಡಿವಲ್ಲ ಅವ್ರಿಗಂತೂ ನಾ ಅಂತೂ ಭಾಳ ಅಂದ್ರೆ ಭಾಳ ಹಚ್ಕೊಂಡೇನಿ ರೀ ಅವ್ರಿಗೆ ಅಷ್ಟೊಂದು. ಮತ್ತು ಇಲ್ಲಿ ನೋಡ್ರಿ ಎಲ್ಲ ನೋಡ್ಬೋದು ನೀವು, ಎಲ್ಲ ರೀತಿ ಆ್ಯಕ್ಟಿವಿಟೀಸ್ ಅದೇ ನೋಡಕತ್ತೀರಲ್ಲ, ಇದೆಲ್ಲ ಆ್ಯಕ್ಟಿವಿಟೀಸ್ ಇತ್ತು. ಮತ್ತು ಖುಷಿ ಅಂತೂ ಆಯಿತು, ಯಾಕಂದ್ರೆ ಭಾಳ ದಿನದ ನಂತರ. ಮತ್ತು ನಿಮಗೂ ನನ್ನ ವ್ಲಾಗ್ ಒಳಗೆ ಚೇಂಜಸ್ ಅನಿಸಿರ್ಬೋದು, ಯಾಕಂದ್ರೆ ಬರೀ ಮನೆ ಒಳಗಾಗಲಿ ನನ್ನ ಊರಲ್ಲಿ ಜಸ್ಟ್ ನಾವು ಹೋಗೋ ಪ್ಲೇಸಸ್ಸೇ ಪದೇ ಪದೇ ತೋರಿಸೋದಾಗಲಿ ಮಾಡ್ತಿದ್ದೆ. ಬಟ್ ಇವಾಗ ಸಡನ್ಲಿ ಬೇರೆ ಪ್ಲೇಸ್ ಅಂತೇಳಿ ತೋರ್ಸಕತ್ತೀನಲ್ಲ, ಅದು ನಿಮಗೂ ಇದಾಗಿರ್ಬೋದು. ಮತ್ತು ಇದು ನೋಡ್ರಿ ಉಡುಪುಗಳಿತ್ತು ಅಲ್ಲಿ, ಅದೆಲ್ಲ ನಾವು ಹಾಕ್ಕೊಂಡು ಫೋಟೋಶೂಟ್ ಎಲ್ಲ ಮಾಡ್ಕೋಬೋದಿತ್ತು. ಅದೆಲ್ಲ ಹಾಕ್ಕೊಂಡು ಫೋಟೋಶೂಟ್ ನಾವು ಮಾಡ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಏನಾಗುತ್ತಂತ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿತ್ರಿ. ಆಮೇಲೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲರೂ ಟೀ ಕುಡಿಯೋಕ್ಕಂತ ಟೀ ಕುಡಿಯೋ ಟೈಮ್ ಆಗಿತ್ತು ರೀ. ಟೀ ಕುಡಿಯೋಕ್ಕಂತ ಹೇಳಿ ಹೊರಟು ನೋಡ್ರಿ ನಾವು. ಆಮೇಲೆ ನೆಕ್ಸ್ಟ್ ನೈಟ್ 8 ಗಂಟೆ ಏನೋ ಆಗಿತ್ತು ರೀ, ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಅದಕ್ಕಾಗಿ ಒಬ್ರು ಫ್ರೆಂಡ್, ನಮ್ಮ ಫ್ರೆಂಡ್ ಒಳಗೆ ಒಬ್ರದ್ದು ಬರ್ತಡೇ ಇತ್ತು ರೀ. ಅವ್ರ ಅಕ್ಕಂದ ಬರ್ತಡೇ ಮುಗಿಸ್ಕೊಂಡು ಅದೇ ದಿನ ಅಂತ ಅವ್ರು ನಮಗೆ ಹೇರಲಿಲ್ಲ ಮೊದಲು. ಬಟ್ ನಮ್ಗೆ ಸಡನ್ಲಿ ಸರ್ಪ್ರೈಸ್ ಆಗೋಯ್ತು ರೀ. ಅವ್ರದ್ದು ಬರ್ತಡೇ ಅನ್ನೋಣ ಮತ್ತೊಂದು ಸ್ವಲ್ಪ ಖುಷಿ ಆಗಿಬಿಡ್ತು. ಬರ್ತಡೇ ದಿನಾನ ಟ್ರಿಪ್ ಪ್ಲ್ಯಾನಿಂಗ್ ಆಯ್ತಲ್ಲ, ಚಲೋ ಆಯಿತು ಅಂಥೇಳಿ ಅಲ್ಲೇ ಕೇಕ್ ತರಿಸ್ಬಿಟ್ಟು ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ರು. ಮಕ್ಕಳಿಗೆ ಎಲ್ಲರಿಗೂ ಅದೊಂದು ಖುಷಿ, ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹೇಳಕ್ಕೆ. ಆಮೇಲೆ ನೆಕ್ಸ್ಟ್ ಸೆಲೆಬ್ರೇಷನ್ ಮಾಡಿಕೊಂಡು ಊಟ ಇತ್ತು. ಊಟ ಮಾಡಿಬಿಟ್ಟು ನಾವು ಹೊರಟು ನೋಡ್ರಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್. ಬಾಯ್ ಬಾಯ್. ಬಾಯ್. ಓಕೆ ಬಾಯ್ ಬಾಯ್. ಬಾಯ್ ಬಾಯ್.